ಟೈಪ್ಸ್ ಆಫ್ ಮೋಮೋಸ್: ಕಾರ್ನ್ ಚೀಸ್ ಮೋಮೋಸ್, ವೆಜ್ ಚೀಸ್ ಮೋಮೋಸ್ ಆ್ಯಂಡ್ ಪನ್ನೀರ್ ಚೀಸ್ ಮೋಮೋಸ್. ಮಾಡುವ ವಿಧಾನ: 2 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಎಣ್ಣೆ ಸೇರಿಸ್ಕೊಂಡು ಡೋ ಥರ ಪ್ರಿಪೇರ್ ಮಾಡಿಕೊಂಡು 30 to 45 ಮಿನಿಟ್ಸ್ ರೆಸ್ಟಲ್ಲಿ ಬಿಡಬೇಕು. ಏನಾರು ಕ್ಲೋಸ್ ಮಾಡಿಬಿಟ್ಟು ರೆಸ್ಟಲ್ಲಿ ಬಿಡಿ. ಈಗ ಫಸ್ಟ್ ಸ್ಟಫ್ ವೆಜ್ ಮೋಮೋಸ್ ಮಾಡೋಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ, ಫೈನ್ಲಿ ಚಾಪ್ ಚಿಲ್ಲಿ ಮತ್ತು ಗಾರ್ಲಿಕ್ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು ಸ್ಪೈಸ್ ಲೆವೆಲ್ ಮ್ಯಾನೇಜ್ ಮಾಡೋಕ್ಕೆ. ಫೈನ್ಲಿ ಚಾಪ್ಡ್ ಪೊಟ್ಯಾಟೊ, ಆನಿಯನ್, ಕ್ಯಾಪ್ಸಿಕಮ್ ಆ್ಯಂಡ್ ಗ್ರೇಟೆಡ್ ಕ್ಯಾರೆಟ್, ಆಮೇಲೆ ಗ್ರೀನ್ ಪೀಸ್, ಇದನ್ನು ನೀಟಾಗಿ ಸಾರ್ಟ್ ಮಾಡ್ಕೊಂಬಿಟ್ಟು ಒಂದು 5 ಮಿನಿಟ್ಸ್ ಸಾಕು. 2 to 5 ಮಿನಿಟ್ಸ್ ಅಷ್ಟೇ ಸಾಕು. ಜಾಸ್ತಿ ರೋಸ್ಟ್ ಆಗಬಾರ್ದು, ಸ್ವಲ್ಪ ಅರ್ಧಂಬರ್ಧ ರೋಸ್ಟ್ ಆಗಿರಬೇಕು, 50%. ಇದಕ್ಕೆ ಉಪ್ಪು, ಖಾರ, ಗರಂ ಮಸಾಲ ಸೇರಿಸ್ಕೊಂಡ್ರೆ ಫಸ್ಟ್ ಸ್ಟಫ್ ಇಸ್ ರೆಡಿ. ಸೆಕೆಂಡ್ ಸ್ಟಫ್ಗೆ ಪನ್ನೀರ್ ಚೀಸ್ ಮೋಮೋಸ್ಗೆ ಒಂದು ಪ್ಯಾನಲ್ಲಿ ಎಣ್ಣೆ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಆನಿಯನ್, ಫೈನ್ಲಿ ಚಾಪ್ಡ್ ಆನಿಯನ್, ಆಮೇಲೆ ಪನ್ನೀರನ್ನ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೋಬೇಕು. ಉಪ್ಪು, ಖಾರ, ಪೆಪ್ಪರ್ ಪೌಡರ್, ಚಾಟ್ ಮಸಾಲ, ಕೀ ಇಂಗ್ರೀಡಿಯೆಂಟ್ ಲೆಮನ್ ಜ್ಯೂಸ್, ಇದನ್ನು ನೀಟಾಗಿ ಸಾರ್ಟ್ ಮಾಡ್ಕೊಳ್ಬೇಕು. ಸೆಕೆಂಡ್ ಸ್ಟಫ್ ಇಸ್ ರೆಡಿ. ಇವಾಗ ಥರ್ಡ್ ಸ್ಟಫ್ ಕಾರ್ನ್ ಚೀಸ್ ಮೋಮೋಸ್ಗೆ ಸ್ವಲ್ಪ 2 ಕಪ್ಸ್ ಆಫ್ ಕಾರ್ನ್, ಅದಕ್ಕೆ ಅಮೂಲ್ ಚೀಸ್, ಮೊಜರೆಲ್ಲಾ ಚೀಸ್ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಉಪ್ಪು, ಖಾರ, ಲೆಮನ್ ಜ್ಯೂಸ್, ನಂತರ ಪೆಪ್ಪರ್ ಪೌಡರ್, ಇದನ್ನು ಕಲಸಿಟ್ಕೊಂಡೆ. ಥರ್ಡ್ ಸ್ಟಫ್ ಇಸ್ ಆಲ್ಸೋ ರೆಡಿ. ಈಗ ಮೈದಾ ಹಿಟ್ಟು ಅದು ನಾವು ರೆಸ್ಟಲ್ಲಿ ಬಿಟ್ಟಾದಮೇಲೆ ಇಷ್ಟು ಮೆತ್ತಗಾಗಿರುತ್ತೆ. ಈಗ ಅದನ್ನು ಸ್ಮಾಲ್ ಬಾಲ್ಸಲ್ಲಿ ಕಟ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಮೈದಾ ಹಿಟ್ಟನ್ನೇ ಸ್ವಲ್ಪ ಈ ಥರ ಸ್ವಲ್ಪ ಡೋ ಥರ ಪ್ರಿಪೇರ್ ಮಾಡಿಕೊಂಡು ಚಪಾತಿ ಅಷ್ಟು ದೊಡ್ಡದಲ್ಲ, ಪೂರಿಯಷ್ಟು ಇನ್ನೂ ಚಿಕ್ಕದಾಗಿ ಬರಬೇಕು. ಕರ್ಜಿಕಾಯಿ ಮಾಡ್ತೀವಲ್ಲ ಅಷ್ಟು ಮಾಡೋಷ್ಟು ಚಪಾತಿ ಥರ ಇರಬೇಕು. ಅದಕ್ಕೆ ಸ್ಟಫ್ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚೀಸ್ ಆ್ಯಡ್ ಮಾಡಿಬಿಟ್ಟು ಫಸ್ಟ್ ವೆಜ್ ಮೋಮೋಸ್ಗೆ ಆ್ಯಡ್ ಮಾಡಿದ್ವಿ. ಈಗ ಪನ್ನೀರ್ ಸ್ಟಫಿಗೆ ಪನ್ನೀರ್, ಸ್ವಲ್ಪ ಚೀಸ್ ಆ್ಯಡ್ ಮಾಡಬೇಕು. ಈಗ ಅದನ್ನು ನಿಮಗೆ ಬೇಕಾಗಿರೋ ಶೇಪಲ್ಲಿ ನೀವು ತಯಾರು ಮಾಡ್ಕೋಬೋದು. ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೆ. 10 ಮಿನಿಟ್ಸ್ ವಿಸಲ್ ಇಲ್ಲದೆ ಬರೀ ಸ್ಟೀಮ್ ಮಾಡಿರೋದು. ವೆರಿ ಟೇಸ್ಟಿ ಮೋಮೋಸ್ ಆರ್ ರೆಡಿ. ಥ್ಯಾಂಕ್ ಯು.